ನಾನು ಡಾಕ್ಟರ್ ಶ್ರೀ ಆಯುರ್ವೇದಿಕ್ ಫಿಸಿಷಿಯನ್ ಯೋಗ ಥೆರಪಿ ಎಕ್ಸ್ಪರ್ಟ್. ನಾನಿವತ್ತು ಗಂಡು ಮಕ್ಕಳಿಗೆ ಪೋಸ್ಟ್ ಯೋಗ ಅಥವಾ ಪೋಸ್ಟ್ ಜಿಮ್ ಪ್ರೋಟೀನ್ ಡ್ರಿಂಕನ್ನು ಹೇಳ್ಕೊಡ್ತಾ ಇದ್ದೀನಿ. ಇದರದ್ದು ಇಂಗ್ರೀಡಿಯೆಂಟ್ಸು 4ರಿಂದ 5 ಚಮಚ ಕುಲಥ ಅಥವಾ ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ಆಮೇಲೆ 3ರಿಂದ 4 ಚಮಚದಷ್ಟು ಹೆಸರುಬೇಳೆ, ಸಿಪ್ಪೆ ಇರುವಂಥ ಹೆಸರುಬೇಳೆ, 5ರಿಂದ 6 ಗೋಡಂಬಿ ಮತ್ತು ಬಾದಾಮಿನ ಇದನ್ನೆಲ್ಲದನ್ನು ಹುರಿದಿಟ್ಕೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ರಾಗಿ ಹಿಟ್ಟು, 1 ಕಪ್ ಆಗೋಷ್ಟು ಜೋಳದ ಹಿಟ್ಟನ್ನು ಕೂಡ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಕುಲಥ ನಮ್ಮ ಆಯುರ್ವೇದಿಕಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ. ಇದು ಹೈ ಫೈಬರ್, ಹೈ ಪ್ರೋಟೀನ್, ರಿಚ್ ಇನ್ ಐರನ್, ಬಾಡಿ ಸ್ಟಮಿನಾ ಹೆಚ್ಚು ಮಾಡುತ್ತೆ, ಶುಗರನ್ನು ಕಡಿಮೆ ಮಾಡುತ್ತೆ. ಟ್ರೆಡಿಷ್ನಲಿ ಕಾಫು, ಕೋಲ್ಡು ಮತ್ತು ಸ್ವೆಲ್ಲಿಂಗನ್ನು ಕಡಿಮೆ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ನಾವು ಅಶ್ವರಿಗ್ನ ಮೂತ್ರಲ ಅಂತ ಹೇಳ್ತೀವಿ, ಅಂದರೆ ಕಿಡ್ನಿ ಕ್ಲೆನ್ಸ್ ಮಾಡುತ್ತೆ, ಕಿಡ್ನಿ ಸ್ಟೋನ್ಸನ್ನು ಬ್ರೇಕ್ ಮಾಡಿ ಕರಗಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತೀವಿ. ಮೇದೋಹರ ಅಂದರೆ ಬೆಲಿ ಫ್ಯಾಟನ್ನು, ಮೈಯಲ್ಲಿರೋ ಕೊಬ್ಬನ್ನು ಕರಗಿಸ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಡಯಾಬಿಟೀಸ್ನ ಕಡಿಮೆ ಮಾಡುತ್ತೆ. ಕಾಸ ಮತ್ತು ಪೀನಸ, ನೆಗಡಿ ಮತ್ತು ರೈನೈಟಿಸನ್ನು ಕಡಿಮೆ ಮಾಡುತ್ತೆ. ಅಗ್ನಿದೀಪನ, ಪಾಚನ ಅಂತಂದರೆ ಡೈಜೆಸ್ಟಿವ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ, ಮೆಟಬಾಲಿಸಮ್ ಜಾಸ್ತಿ ಮಾಡುತ್ತೆ ಮತ್ತು ಟಾಕ್ಸಿನನ್ನು ಬಾಡಿಯಿಂದ ಹೊರಗಡೆ ತೆಗಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ನಾವು ಗಂಜಿ ಮಾಡಿಕೊಂಡು ಕುಡಿಯೋ ಥರದ್ದು ಮಿಕ್ಸ್ಚರ್ ಇದು. ಸೊ ಹುರುಳಿಕಾಳು, ಹೆಸರುಬೇಳೆ ಮತ್ತು ಬಾದಾಮಿ ಗೋಡಂಬಿನ ನಾನು ಮಿಕ್ಸಿಯಲ್ಲಿ ಫಸ್ಟು ಪುಡಿ ಮಾಡಿಕೊಂಡು ಸಾಣಿಸ್ಕೊಂಡು ಉಳಿದಿದ್ದ ಇಂಗ್ರೀಡಿಯೆಂಟ್ನ ಇದ್ರ ಜೊತೆಗೆ ಹಾಕ್ಕೊಳ್ತೀನಿ. ಇದರಲ್ಲಿ ಉಪ್ಪು ಖಾರ ಏನೂ ಹಾಕಿಲ್ಲ. ನೀವು ಬೇಕಾದರೆ ಕುದಿಸ್ಕೊಂಡ್ಮೇಲೆ ಬೆಲ್ಲ, ಕೋಕೋನಟ್ ಮಿಲ್ಕ್ ಹಾಕ್ಕೊಂಡು ಕುಡಿಬೋದು, ಅಥವಾ ಕಾಳುಮೆಣಸಿನ ಪುಡಿ, ಉಪ್ಪು ಹಾಕ್ಕೊಂಡು ಕೂಡ ಇದನ್ನು ಕುಡಿಬೋದು. ಮಜ್ಜಿಗೆ ಹಾಕ್ಕೊಂಡು ಕೂಡ ಇದನ್ನು ಕುಡಿಬೋದು. ನಿಮಗೆ ಹೇಗೆ ಬೇಕೋ ಆ ಥರ ಇದನ್ನು ಉಪಯೋಗಿಸ್ಕೊಳ್ಬೋದು. ಈ ಹುರುಳಿಕಾಳನ್ನು ಯಾರ್ಯಾರು ತೊಗೊಳ್ಬಾರ್ದು ಅಂತ ಇದೆ, ಯಾಕಂದರೆ ಇದು ತುಂಬ ಉಷ್ಣವೀರ್ಯ, ಉಷ್ಣ ತೀಕ್ಷ್ಣ ಅಂತ ಹೇಳ್ತೀವಿ ನಾವು. ಆಮೇಲೆ ಕಟು ತಿಕ್ತ ಕಷಾಯ ರಸ ಇರುತ್ತೆ ಇದರಲ್ಲಿ. ಹಾಗಾಗಿ ಪೈಲ್ಸ್ ಇರೋರು, ಅಲ್ಸರ್ ಇರೋರು, ಹೊಟ್ಟೆಯಲ್ಲಿ ಇರಿಟೇಷನ್ ಇರೋರು, ಹೈ ಬಿ ಪಿ ಇರೋರು, ಆಸಿಡಿಟಿ ಇರೋರು, ಗ್ಯಾಸ್ಟ್ರಿಕ್ ಇರಿಟೇಷನ್ ಇರೋರು, ಪ್ರೆಗ್ನೆನ್ಸಿಯವರು, ಹಾಲು ಕುಡಿಸ್ತಾ ಇರೋಂಥ ಬ್ರೆಸ್ಟ್ ಫೀಡಿಂಗ್ ಮದರ್ಸು ಈ ಹುರುಳಿಕಾಳನ್ನು ತಿನ್ನೋ ಹಾಗಿಲ್ಲ. ತಿನ್ನೋರು ಕೂಡ ಇದನ್ನು ಮಾಡರೇಟ್ ಅಮೌಂಟಲ್ಲೇ ತಿನ್ನಬೇಕು ನೋಡಿಕೊಂಡು. ಹಾಗಾಗಿ ನಾನಿವಾಗ ಈ ಪ್ರಿಪ್ರೇಷನನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇದನ್ನು ಈಗ ಮಿಕ್ಸಿ ಮಾಡಿಕೊಂಡು ಸಾಣಿಸ್ಕೊಂಡಿದ್ದೀನಿ. ಇದಕ್ಕೆ ಉಳಿದಿದ್ದು ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಟ್ರಾಂಗೆಸ್ಟ್ ಅನಿಮಲ್ ಲಯನ್, ಟೈಗರ್, ಎಲಿಫೆಂಟ್ ಆದರೂ ಕೂಡ ನಾವು ಮಸಲ್ ಪವರಿಗೆ ಹಾರ್ಸ್ ಪವರ್ ಅಂತೀವಿ. ಯಾಕಂದರೆ ಮೋಟರ್ಸ್ ಎಲ್ಲ ನಮ್ಗೆ ಗೊತ್ತು, ಹಾರ್ಸ್ ಪವರಲ್ಲಿ ನಾವು ಹೇಳ್ತೀವಿ ಹೆಚ್ ಪಿ ಅಂತ. ಯಾಕಂತಂದರೆ ಕುದುರೆಗೆ ಕನ್ಸಿಸ್ಟೆಂಟ್ಲಿ ಸ್ಟ್ರಾಂಗಾಗಿ ತುಂಬ ದೂರ ತನಕ ನಡೆಯೋದು ಅಥವಾ ಓಡೋದು ಸಾಧ್ಯ ಆಗುತ್ತೆ. ಅಂದರೆ ಮಸಲ್ ಪವರ್ ಅಂದರೆ ಹಾರ್ಸ್ ಪವರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಕುಲಥ ತೊಗೊಳೋದ್ರಿಂದ ಆ ಥರ ಸ್ಟ್ರಾಂಗ್ ನಮಗೆ ಮಸಲ್ ಪವರ್ ಬರುತ್ತೆ. ಆದರೆ ಇದನ್ನು ಮಾಡರೇಷನಲ್ಲಿ ತೊಗೋಬೇಕು, ಯಾಕಂದರೆ ಇದು ತುಂಬ ಹೀಟು. ಸೊ ಈ ಮಿಕ್ಸ್ಚರ್ನ ನೀವು ಮಾಡಿಟ್ಕೊಂಡ್ರೆ ನೀವು 3-4 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಒಂದು ದೊಡ್ಡ ಗ್ಲಾಸ್ ನೀರು, ಕುದಿಯೋ ನೀರಿಗೆ 2 ಅಥವಾ 3 ಚಮಚ ಇದನ್ನು ಹಾಕ್ಕೊಂಡು ಗಂಜಿ ಮಾಡಿಕೊಂಡು ನಿಮಗೇನು ಉಪ್ಪು ಅಥವಾ ಬೆಲ್ಲ ಏನು ಬೇಕೋ ಅದನ್ನು ಹಾಕ್ಕೊಂಡು ಇದನ್ನು ತೊಗೊಂಡ್ರೆ ತುಂಬ ಒಳ್ಳೆ ಪ್ರೋಟೀನು ನಿಮಗೆ ಇದರಿಂದ ಸಿಗುತ್ತೆ. ಇದನ್ನು ಮಾಡಿಕೊಂಡು ಹೇಗೆ ಅನಿಸ್ತು ಅಂತ ನನಗೆ ತಿಳಿಸಿ. ಧನ್ಯವಾದ.